ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಹರಿ ಶ್ರೀನಿವಾಸ ನಮಸ್ಕಾರಗಳು. ಹರಿ ಶ್ರೀನಿವಾಸ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಂನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅದಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ರೋತೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಅಷ್ಟಮ ಅಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ದಿವಸ 14ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅಲ್ಲಿ ಭಾಗವತ ಕೇಳೋದ್ರಿಂದ ಏನ್ ಫಲ ಅಂತ ಹೇಳಿದ್ರು. ಅಷ್ಟೇ ಅಲ್ದೇನೆ ಮುಂದಕ್ಕೆ ಅಲ್ಲಿ ವಿವರಿಸ್ತಾ ಹೇಳ್ತಾರೆ, ಭಾಗವತ ಕೇಳಿದ್ದಕ್ಕೆ ಇಷ್ಟು ಫಲ ಅಂದ್ರೆ ಇನ್ನು ಜೀವ ತಾನೇನು ಸಾಧನೆ ಮಾಡ್ಬೇಕು ಅದನ್ನ ಮಾಡಿದ್ರೆ ಇನ್ನೆಷ್ಟು ಫಲ ಸಿಗ್ಲಿಕ್ಕಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಆತ್ಮಲಬ್ಧ ಅಂತ ಹೇಳ್ತಾರೆ. ತಾನು ಸಂಪಾದನೆ ಮಾಡ್ಬೇಕು, ತಾನೇ ಅಂದ್ರೆ ತನ್ನ ಬದಲು ಇನ್ಯಾರೋ ಕೇಳೋದಲ್ಲ, ತಾನೇ ಕೇಳ್ಬೇಕು ಅಂತ ಅರ್ಥ. ನಮಗ್ ಫಲ ಬೇಕಾ ನಾವೇ ಕೇಳ್ಬೇಕು, ಇಲ್ಲ ಬೇರೆಯವ್ರಿಗೋಸ್ಕರ ನಾವ್ ಕೇಳ್ತೀವಿ ಅಂತಿಲ್ಲ. ಇದು ಪೂಜೆ ತರ, ನಮ್ ಬದ್ಲು ಅವ್ರು ಪೂಜೆ ಮಾಡ್ತಾರೆ ಅಂತ ಹಾಗಲ್ಲ. ಕೇಳೋದ್ ಮಾತ್ರ ನಾವೇ ಕೇಳ್ಬೇಕು ನಮ್ಮ ಸಾಧನೆಗೋಸ್ಕರ. ಅದರಲ್ಲೂ ಕೇಳ್ತಾ ಕೇಳ್ತಾ ಯಾರು ದೇವರ ಧ್ಯಾನ ಮಾಡ್ತಾನೆ ಅಂತ ಧ್ಯಾನ ಮಾಡೋನ್ಗಂತೂ ಕಷ್ಟಗಳು ಹೋಗಲ್ಲ ಅಂತ ಹೇಳ್ಬೇಕ, ಖಂಡಿತ ಹೋಗುತ್ತೆ ಅಂತ. ಅದನ್ನಲ್ಲಿ ತತ್ ಚರಣಾರದಿಂದ ಪರಾಗ ಸೇವಾರತಿ, ಭಗವಂತನ ಪಾದದ ಧೂಳಿನ ಸೇವೆ ಮಾಡ್ಬೇಕಂತೆ. ಪಾದದ ಸೇವೆ ಅದಿನ್ನೂ ಸೌಭಾಗ್ಯ ಬೇಕದಕ್ಕೆ. ಪಾದದ ಧೂಳಿನ ಸೇವೆ ಮಾಡ್ತಾ ಇದ್ರು ಸಾಕಂತೆ. ಅಂಥವನಿಗೆ ಎಲ್ಲಾ ಕಷ್ಟಗಳು ಹೋಗದೆ ಇರತ್ತ. ಖಂಡಿತ ಕಷ್ಟಗಳು ಪುನಃ ಅಂದ್ರೆ ಪುನಃ ಪುನಃ ಅಂತ ಇಲ್ಲಿ ಪುನಃ ಅನ್ನೋ ಶಬ್ದವನ್ನ ಬಳಸಿದ್ದಾರೆ ಒಮ್ಮೆ. ಅಂದ್ರೆ ಇದ್ರ ಬಗ್ಗೆ ಬಾಯ್ಬಿಟ್ಟು ಹೇಳ್ಬೇಕಾ, ಖಂಡಿತ ಹಾಗೆ ಆಗತ್ತೆ ಅಂತ ಹೇಳಿ ಅದರ ವಿವರಣೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ವಿಜಯಧ್ವಜ ತೀರ್ಥರು ಒಂದು ವಿವರಣೆ ಕೊಡ್ತಾರೆ. ಪುನರೀತಿ ಸಂದೇಹಂ ನಿವಾರಿತಿ, ಇದ್ರ ಬಗ್ಗೆ ಸಂಶಯ ಬೇಡ. ಕೇವಲ ಕೇಳೋದ್ರಿಂದಲೇ ಸಾಕಂತೆ, ಶ್ರವಣ ಮಾಡೋದ್ರಿಂದಲೇ ಎಲ್ಲಾ ಕಷ್ಟಗಳು ನಮ್ಗೆ ಹೋಗತ್ತೆ ಅಂದ್ಮೇಲೆ ಇನ್ನು ಭಗವಂತನ ಸೇವೆಯನ್ನ ಸರಿಯಾಗಿ ಧ್ಯಾನ ಮಾಡ್ತಾ ಮಾಡಿದವನಿಗೆ ಹೋಗದೆ ಇರತ್ತ. ಅದನ್ನ ಇದರಲ್ಲಿ ಸಂದೇಹ ಬೇಡ ಅಂತ ತಿಳಿಸ್ಲಿಕ್ಕೆ ಪುನಃ ಅಂತ ಹೇಳಿ ಆ ಶಬ್ದವನ್ನ ಬಳಸಿದ್ದಾರೆ ಅಂತ. ಯಾಕೆಂದ್ರೆ ಪುನಃ ಅನ್ನೋ ಶಬ್ದಕ್ಕೆ ಪುನಃ ಪುನಃ ಕೆಲಸ ಮಾಡೋದು ಅಂತ ಹೇಳ್ತಾ ಇಲ್ಲ, ಮಾಡಿದ್ದನ್ನೇ ಮಾಡ್ತಾ ಇರೋದಂತ ಪುನಃ ಪುನಃ ಅಂತ ಹೇಳ್ತೀವಿ. ಅದು ಬೇರೆ ಅರ್ಥ, ಅದು ಕಾಮನ್ ಆಗಿ ನಾವೆಲ್ಲ ಕಡೆ ಬಳಸೋ ಅರ್ಥ. ಇಲ್ಲಿ ಪುನಃ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ. ಏನ್ ಬೇರೆ ಅರ್ಥ ಅಂದ್ರೆ ನಿವಾರಣೆ ಮಾಡೋದು. ಅಂದ್ರೆ ಪುನಃ ಹೇಳ್ಬೇಕಾ ಈ ವಿಷಯದ ಬಗ್ಗೆ ಅಂದ್ರೆ ಆಗ್ಲೇ ಹೇಳಾಯ್ತಲ್ಲ ಮತ್ತೇನ್ ಹೇಳೋದು ಅಂತ. ಇದು ಮತ್ತೆ ಪುನರುಕ್ತಿ ಅನ್ನೋ ಅರ್ಥದಲ್ಲಿ ಮತ್ತೆ ಹೇಳೋದು ಅಂತ. ಇಲ್ಲಿ ಪುನಃ ಅನ್ನೋದ್ರಿಂದ ಅಂದ್ರೆ ಯಾರು ಶ್ರವಣ ಮಾಡೋದ್ರಿಂದಲೇ ಎಲ್ಲ ಕಷ್ಟಗಳನ್ನ ಪರಿಹರಿಸ್ಕೊಳ್ತಾನೋ ಅಂತ ವ್ಯಕ್ತಿಗೆ ಪುನಃ ಮತ್ತೆ ಹೇಳ್ಬೇಕಾಗಿದ್ದೇನು ಅಂದ್ರೆ ಈ ಸಂದೇಹ ಹೋಗಿಸ್ತಾ ಇದೆ ಇದ್ರಿಂದ. ಅದು ಒಂದು ಅರ್ಥ, ಹೋಗಿಸೋದು ಅನ್ನೋ ಅರ್ಥ, ನಿವಾರಣೆ ಅನ್ನುವ ಅರ್ಥ ಈ ಪುನಃ ಅನ್ನೋ ಶಬ್ದಕ್ಕೆ ಇದೆ ಅಂತ. ಇದು ಹೊಸ ಅರ್ಥವನ್ನ ಹೇಳಿದೆ ಈ ಪುನಃ ಅನ್ನೋ ಶಬ್ದಕ್ಕೆ. ಈ ರೀತಿ ಪುನಃ ಅನ್ನೋ ಶಬ್ದಕ್ಕೆ ಒಟ್ಟು 3 ಅರ್ಥಗಳನ್ನು ತೋರಿಸಿದ್ದಾರೆ. ಒಂದರ್ಥ ಅಪ್ರಥಮೆ ಪ್ರಶ್ನೆ ಅಂತ ಹೇಳ್ತಾರೆ. ಯಾವಾಗ ಪುನಃ ಅನ್ನೋ ಶಬ್ದವನ್ನು ಬಳಸ್ತೀವಿ ಅಂದ್ರೆ ಮೊದಲನೇ ಪ್ರಶ್ನೆ ಆಗಿರಲ್ಲ, 2ನೇ ಪ್ರಶ್ನೆ.
ಮತ್ತೆ ಮತ್ತೆ ಅದೇ ಕೇಳೋದು ಅಂತ ಇರ್ತೀವಲ್ಲ, ಅದನ್ನ ಅಪ್ರಥಮ ಪ್ರಶ್ನ ಅಂತ ಕರೀತಾರೆ. ಮೊದಲನೇ ಪ್ರಶ್ನೆ ಅಲ್ಲ, 2, 3, 4 ಇದೆಲ್ಲ ಪುನಃ ಪುನಃ ಅನ್ನೋ ಶಬ್ದದಿಂದ ಅದನ್ನೆಲ್ಲ ತಗೊಳ್ತೀವಿ, 2, 3ನೇ ಪ್ರಶ್ನೆಗಳನ್ನ. ಹಾಗೆ ಅವಧಾರಣ ಅಂದ್ರೆ ನಿಶ್ಚಯ, ಪುನಃ ಅಂದ್ರೆ ಹೀಗೆ ಅನ್ನೋ ಅರ್ಥವನ್ನ ತಿಳಿಸ್ಬೇಕಾದ್ರೆ ಆ ಶಬ್ದವನ್ನ ಬಳಸೋದಿದೆ. ಇದೆಲ್ಲ ಸರಿ. ಈಗ ಭಗವಂತನ ಬಗ್ಗೆ ನಾವು ಈಗ ಭಾಗವತ ಶ್ರವಣ ಮಾಡ್ತೀವಿ, ಬೇರೆ ಮಹಾಭಾರತ ಇನ್ಯಾವ್ದಾದ್ರು ಪುರಾಣ ಇದನ್ನೆಲ್ಲ ಶ್ರವಣ ಮಾಡ್ತೀವಿ. ಇದೇ ಕೊನೆಯದ ಅಂದ್ರೆ ಇದು ಮೊದಲನೇ ಮೆಟ್ಲು ಸರಿಯಾಗಿ ಮಾಡಿದ್ರೆ, ಆಚರಣೆ ಮಾಡಿದ್ರೆ, ಸರಿಯಾಗಿ ಇದ್ವಿ ಅಂತ ಆದ್ರೆ ಆಗ ಎಲ್ಲಾ ಕಷ್ಟಗಳು ಹೋಗುತ್ತೆ. ಹಾಗಾದ್ರೆ ಇದಕ್ಕಿಂತ ಶ್ರೇಷ್ಠ ಯಾವುದು ಅಂದ್ರೆ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡ್ತಾರೆ, ಭಾಗವತಾದಿಗಳನ್ನ ಕೇಳೋದು ಒಂದಾದ್ರೆ ಕಿಂ ಪುನರ್ ವ್ಯಾಖ್ಯಾನ, ಇನ್ನು ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದು ಇನ್ನೂ ಜಾಸ್ತಿ ಪುಣ್ಯ. ಅದೇನಂದ್ರೆ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲೆಲ್ಲ ಒಂದ್ ಮಾತು ಹೇಳ್ತಾರೆ, ನಾವು ಪ್ರತಿ ದಿವಸ ಅನೇಕ ಮಂತ್ರವನ್ನ ಜಪ ಮಾಡ್ತಾ ಇರ್ತೀವಿ. ಜಪ ಮಾಡೋದು ಅಂದ್ರೆ ಬರೀ ಓದಿದ್ರೆ ಒಂದು ಫಲ, ಇನ್ನು ಓದ್ತಾ ಅದ್ರ ಅರ್ಥವನ್ನ ತಿಳ್ಕೊಂಡ್ರೆ ಇನ್ನೂ ಜಾಸ್ತಿ ಫಲ, 2 ಪಟ್ಟು ಜಾಸ್ತಿ. ತಿಳ್ಕೊಂಡಾದ್ಮೇಲೆ ಅದನ್ನ ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೂ ಜಾಸ್ತಿ ಫಲ. ಆ ಹೇಳ್ಬೇಕಾದ್ರೂ ಕೂಡ ಸುಮ್ನೆ ಹೇಗ್ ತಿಳ್ಕೊಂಡು ಅಷ್ಟೇ ಹೇಳಲಿಲ್ಲ, ಅದ್ರ ಜೊತೆ ಇನ್ನೂ ಏನೇನ್ ವಿಶೇಷ ವಿಷಯಗಳಿದ್ರೆ ಅದನ್ನೂ ಸೇರಿಸಿ ಹೇಳಿದ್ರೆ ಅವ್ನ್ಗೆ ಇನ್ನೆಷ್ಟು ಫಲ. ಸರಿ, ಅವ್ನು ಹೇಳ್ತಾನೆ ಇರ್ಬೇಕ ಕೊನೆವರೆಗೂ? ಇಲ್ಲ, ಅವ್ನು ಹೇಳ್ತಾ ಹೇಳ್ತಾ ಕೊನೆಗೆ ಅವನು ಧ್ಯಾನಕ್ಕೆ ಕೂತ್ಕೊಂಡು ಭಗವಂತನ ಸೇವೆಯಲ್ಲೇ ಪೂರ್ತಿ ಮುಳುಗಿಸ್ಕೊಂಡಾದ್ರೆ ಅವನಿಗೆ ಖಂಡಿತ ಮೋಕ್ಷ ಅಂತ ಒಂದು ಜನ್ಮದಲ್ಲಿ. ಈ ತರ ಒಂದೊಂದೇ ಸ್ಟೆಪ್. ಆದ್ರೆ ಶ್ರವಣದಿಂದ ಪ್ರಾರಂಭ. ಅದ್ರ ಮೊದಲು ಶ್ರವಣ ಚೆನ್ನಾಗಿ ಮಾಡ್ಬೇಕು. ಅದನ್ನ ಇಲ್ಲಿ ಹೇಗ್ ತೋರಿಸಿದ್ದಾರೆ ಅಂದ್ರೆ, ಈ ವಿಜಯಧ್ವಜ ತೀರ್ಥರು ಕೊನೆಗೆ ಹೇಳ್ತಾರೆ, ಅನೇನ ಶ್ರವಣ ಮನನ ವ್ಯಾಖ್ಯಾನ ಉಪಾಸನಾನ ಉತ್ತರೋತ್ತರ ಪ್ರಾಬಲ್ಯಂ ಉಪಾಯಾಂತರ ಅಭಾವಶ್ಚ ಇದು ದರ್ಶಿತಂ. ಈ ಶ್ಲೋಕದಲ್ಲಿ ಉಪದೇಶದಿಂದ ಏನ್ ಸಿಕ್ಕಿದ್ ನಮ್ಗೆ ಅಂದ್ರೆ 4 ಇದೆ: ಶ್ರವಣ, ಮನನ, ವ್ಯಾಖ್ಯಾನ, ಉಪಾಸನ ಅಂತ 4. ಈ 4ರಲ್ಲಿ ಹಿಂದಿನದಕ್ಕಿಂತ ಮುಂದಿನದಕ್ಕೆ ಪ್ರಾಬಲ್ಯ ಹೆಚ್ಚು, ಅದಕ್ಕೆ ಜಾಸ್ತಿ ಮಹತ್ವ. ನೀವು ಶ್ರವಣ ಮಾಡೋದಕ್ಕಿಂತ ಮನನ ಮಾಡೋದಕ್ಕೆ ಜಾಸ್ತಿ ಮಹತ್ವ. ಕೇಳೋದೆಲ್ಲ ಕೇಳ್ತೀವಿ, ಎಷ್ಟು ಕೇಳ್ತೀವೋ ಅಷ್ಟೇ ಅದರ ಮನನ ಮಾಡ್ಬೇಕಂತೆ, ಮತ್ತೆ ಮತ್ತೆ ಆ ವಿಷಯವನ್ನ. ಈ ಮನನ ಮಾಡೋದಕ್ಕೆ ತುಂಬಾ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಇಲ್ಲಿ ಮನನ ಅನ್ನೋದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಗುಣಾನಾಂ ಅನುವಾದ ಅಂದ್ರೆ ಪ್ರವಚನಂ ಮನನಮಿತಿ ಯಾವತ್. ಪ್ರವಚನ ಅಂತ ಹೇಳ್ತಾರೆ, ಪಾಠ ಪ್ರವಚನ ಇದೇನಿದೆ ಇದನ್ನ ಇಲ್ಲಿ ಮನನ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಹಾಗಾದ್ರೆ ವ್ಯಾಖ್ಯಾನ ಅನ್ನೋ ಶಬ್ದದಿಂದ ಏನ್ ತಗೊಳ್ಬೇಕು? ವ್ಯಾಖ್ಯಾನ ಅನ್ನೋ ಶಬ್ದದಿಂದ ನಮಗೇನ್ ಗೊತ್ತಿದೆ ಆ ಗ್ರಂಥದ ಬಗ್ಗೆ ಅಷ್ಟೇ ಅಲ್ಲದೆ ವಿಶೇಷ ವಿಷಯಗಳನ್ನ ಹೇಳ್ತಾ ಇರೋದು, ಅದಕ್ಕೆ ವ್ಯಾಖ್ಯಾನ ಅಂತಾರೆ. ಆ ವ್ಯಾಖ್ಯಾನ ಅನ್ನೋದು ಕೂಡ ಬೇರೆ ಬೇರೆ ಪ್ರಮಾಣಗಳನ್ನ ಹೇಳಿ, ಕೇವಲ ಸಾಮಾನ್ಯ ರೀತಿಯಲ್ಲ, ಶ್ಲೋಕದ ಅರ್ಥ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದ ಏನೇನಿದೆ ಆದಷ್ಟು ಅಷ್ಟನ್ನೆಲ್ಲ ಸೇರಿಸಿದ್ರೆ ಅದು ವ್ಯಾಖ್ಯಾನ ಅಂತ ಅನಿಸ್ಕೊಡುತ್ತೆ. ಹಾಗಾಗಿ ಪ್ರವಚನಕ್ಕೂ ವ್ಯಾಖ್ಯಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಪ್ರವಚನ, ಈ ಉಪನ್ಯಾಸ, ಪಾಠ, ಒಂದೊಂದು ಶಬ್ದಗಳಿಗೂ ಒಂದೊಂದು ಅರ್ಥ ಇದೆ. ಸಂಸ್ಕೃತದಲ್ಲಿ ತುಂಬಾ ಬೇರೆ ಇದೆ. ಇವರು ಪಾಠ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಬೇರೆ ಅರ್ಥ, ಇವ್ರು ಪ್ರವಚನ ಅಂದ್ರೆ ಅದಕ್ಕೆ ಬೇರೆ ಅರ್ಥ ಇದೆ. ಇನ್ನೊಂದು ಇವ್ರು ಉಪನ್ಯಾಸ ಮಾಡ್ತಾ ಇದ್ರೆ ಅದು ಬೇರೆ ಅರ್ಥ, ಇವ್ರ ಕಥೆ ಹೇಳ್ತಾ ಇದಾರೆ ಅಂದ್ರೆ ಬೇರೆ ಅರ್ಥ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಅರ್ಥ ಇದೆ. ಆದ್ರೆ ಇವತ್ತಿನ ದಿವಸ ಏನಾಗ್ಬಿಡಿದೆ, ಎಲ್ಲ ಒಂದೇ ಅರ್ಥದಲ್ಲಿ ಬರುತ್ತೆ, ಹೆಚ್ಚು ಕಡಿಮೆ ವ್ಯತ್ಯಾಸ ಇಲ್ಲ. ನಮಗ್ ಗೊತ್ತಾಗ್ತಾ ಇಲ್ಲ ವ್ಯತ್ಯಾಸ. ವಸ್ತುತಃ ಸಂಸ್ಕೃತದಲ್ಲಿ ಶಬ್ದಗಳನ್ನ ಬಳಸೋದೆ ಈ ವ್ಯಾಕರಣ ದೃಷ್ಟಿಯಲ್ಲಿ ಆಗ್ಬೋದು, ಯಾವುದೇ ಬೇರೆ ಶಾಸ್ತ್ರಗಳ ದೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಚೂರ್ ವ್ಯತ್ಯಾಸಗಳು ಇದ್ದೇ ಇದೆ. ಅದ್ರಲ್ಲಿ ಇವ್ರು ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ಮನನ ಅಂದ್ರೆ ಏನು? ಗುಣಾನಾಂ ಅನುವಾದ, ಭಗವಂತನ ಗುಣಗಳನ್ನ ಹೇಗಿದೆಯೋ ಗ್ರಂಥದಲ್ಲಿ ಹಾಗೇ ಹೇಳೋದನ್ನ ಪ್ರವಚನಂ ಅಂತ ಕರೀತಾರೆ. ಹಾಗಾದ್ರೆ ಗ್ರಂಥದಲ್ಲಿ ಹೇಗಿದೆಯೋ ಹಾಗೇ ಹೇಳ್ಬೇಕು, ಅಷ್ಟ್ ಹೇಳಿದ್ರೆ ಅದು ಪ್ರವಚನ ಆಗುತ್ತೆ. ಅದನ್ನೇ ಮನನ ಅಂತಾನೂ ಕರೀತಾರೆ. ವ್ಯಾಖ್ಯಾನ ಅಂದ್ರೆ ಗ್ರಂಥದಲ್ಲಿ ಮೇಲ್ನೋಟಕ್ಕೆ ತೋರೋ ಅರ್ಥ ಅಷ್ಟೇ ಅಲ್ಲ, ಒಳಗಿನ ಅರ್ಥ, ಸೂಕ್ಷ್ಮವಾದ ಅರ್ಥ, ಅಥವಾ ಬೇರೆ ಗ್ರಂಥಗಳ ಜೊತೆಗೆ ಸೇರಿಸ್ಕೊಂಡು ಹೇಳುವಂತ ಅರ್ಥ, ಇದನ್ನೆಲ್ಲ ವ್ಯಾಖ್ಯಾನ ಅಂತ ಕರೀತಾರೆ. ಇದು ವಿಶಿಷ್ಟವಾಗಿ ಹೇಳೋದು. ಈಗ ಉದಾಹರಣೆಗೆ, ಈಗ ಜಯತೀರ್ಥರು ಸುಧಾ ವ್ಯಾಖ್ಯಾನ, ಸುಧಾ ಟೀಕಾ ಗ್ರಂಥನೂ ಹೌದು, ಅದು ವ್ಯಾಖ್ಯಾನ ಗ್ರಂಥನೂ ಹೌದು. ಸುಧಾ ಗ್ರಂಥ ಅದು ವ್ಯಾಖ್ಯಾನ ಗ್ರಂಥ ಅಂದ್ರೆ ಅರ್ಥ. ಮಧ್ವಾಚಾರ್ಯರು ಶ್ಲೋಕದಲ್ಲಿ ಅನುವ್ಯಾಖ್ಯಾನದನ್ನೇ ಹೇಳ್ತಾರೆ, ಅಷ್ಟೇ ಹೇಳಿದ್ರೆ ಅವರು, ಆಗ ಅದು ಪ್ರವಚನ ಮಾಡಿದ ಹಾಗೆ ಅಥವಾ ಪಾಠ ಮಾಡಿದಾಗ ಅಷ್ಟೇ ಲೆಕ್ಕ. ಆದ್ರೆ ಅವ್ರು ಮಾಡ್ತಾ ಇರೋದು ವ್ಯಾಖ್ಯಾನ ಅಂದ್ರೆ ಪ್ರತಿಯೊಂದು ಶಬ್ದ ತಗೊಂಡು ಅದ್ರ ಬಿಡಿಸಿ ಅದು ಸುಮ್ನೆ ಏನೋ ಕಥೆ ಹೇಳ್ತಾ ಇರೋದಲ್ಲ, ಸರಿಯಾಗಿ ಒಂದೊಂದು ಪ್ರಮಾಣ ಕೊಟ್ಟು ಈ ಪದಕ್ಕೆ ಹೀಗರ್ಥ, ಆಚಾರ್ಯ ಹೇಳಿದ್ದಕ್ಕೆ ಇಲ್ಲಿ ಈ ಆಕ್ಷೇಪ ಬರುತ್ತೆ, ಅದಕ್ಕೆ ಇದು ಉತ್ತರ ಅಂತ ಹೇಳಿ
ಈ ತರ ಏನ್ ಮಾಡೋದು, ಅದನ್ನ ವಿಶಿಷ್ಟವಾದ ಆಖ್ಯಾನ. ಆಖ್ಯಾನ ಅಂದ್ರೆ ಹೇಳೋದು, ವಿಶೇಷವಾಗಿ ಹೇಳೋದು ಅಂದ್ರೆ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಇಲ್ದೇನೆ ಇನ್ನೊಬ್ಬರ ಮತವನ್ನ ಖಂಡನೆ ಮಾಡಿ ತನ್ನ ಮತ ಸ್ಥಾಪನೆ ಮಾಡೋದು, ಇದೇನಿದೆಯಲ್ಲ ಇದನ್ನ ವ್ಯಾಖ್ಯಾನ ಅಂತ ಕರೀತಾರೆ. ಹೀಗೆ ಇಲ್ಲಿ ಶ್ರವಣಕ್ಕಿಂತ ಮನನಕ್ಕೆ ಜಾಸ್ತಿ ಮಹತ್ವ, ಮನನಕ್ಕಿಂತ ವ್ಯಾಖ್ಯಾನಕ್ಕೆ ಜಾಸ್ತಿ ಮಹತ್ವ. ಆದರೆ ಇದೆಲ್ಲದಕ್ಕಿಂತಲೂ ಇನ್ನೊಂದು ಮಹತ್ವ ಇದೆ. ಇದೆಲ್ಲದಕ್ಕಿಂತಲೂ ಅದು ಮೇಲಿನ ಒಂದು ಮೆಟ್ಲು. ಅದು ಯಾವುದು? ಉಪಾಸನೆ ಅಂತ ಹೇಳ್ತಾರೆ. ಉಪಾಸನೆ ಅಂದ್ರೆ ಏನರ್ಥ? ಉಪಾಸನೆ ಅಂದ್ರೆ ಧ್ಯಾನ ಅಂತ ಅರ್ಥ. ಅಂದ್ರೆ ಭಗವಂತನಲ್ಲಿ ನಾವು ಕಣ್ಣು ಮುಚ್ಚಿದ ಕೂಡಲೇ ದೇವರ ಚಿತ್ರ ಕಣ್ಮುಂದೆ ಬಂದ್ಬಿಡ್ಬೇಕು, ದೇವರ ಪಾದಾರವಿಂದ ನೆನಪಾಗ್ಬೇಕು, ಅಲ್ಲೇ ಮೊಳಗ್ ಬಿಡ್ಬೇಕು ಅವನು. ಈ ತರ ಅವನು ಯಾವಾಗಲೂ ಧ್ಯಾನ ಮಾಡೋನಾಗಿದ್ರೆ ಅವನು ಶ್ರೇಷ್ಠ ಭಕ್ತ. ಆದ್ರೆ ಆತರ ಧ್ಯಾನ ಮಾಡ್ಬೇಕು ಅಂದ್ರೆ ಈ ಹಿಂದೆ ಇದೆಲ್ಲ ಆಗಿರ್ಬೇಕು, ಶ್ರವಣ ಮನನ ವ್ಯಾಖ್ಯಾನ ಇದೆಲ್ಲ ಮಾಡಿ ಆಮೇಲೆ ಏನ್ ಧ್ಯಾನ ಮಾಡ್ತಾನಲ್ಲ ಅಂಥ ವ್ಯಕ್ತಿಗೆ ಆ ಧ್ಯಾನದಲ್ಲಿ ಏನು ಒಲಿಯತ್ತಲ್ಲ ಅದು ಮುಖ್ಯ. ಸುಮ್ನೆ ಧ್ಯಾನ ಅನ್ನೋದು ತಪ್ಪು, ಅದಿಲ್ಲ. ಅಷ್ಟೇ ಅಲ್ಲದೆ ಇದೊಂದು ಮಾತನ್ನು ಇಲ್ಲಿ ಸುಧಾದಲ್ಲಿ ಹೇಳಿದ್ದಾರೆ. ಏನಂತ? ಉಪಾಸನೆ ಅಂತಂದ್ರೆ ಏನು? ಅದು ಪಾಠದಲ್ಲೂ ಹಿಂದೆ ಬಂದಿತ್ತು, ಸುಧಾ ಪಾಠದಲ್ಲಿ. ಉಪಾಸನೆ ಅಂದ್ರೆ ಸಚ್ಚಾಸ್ತ್ರಾಭ್ಯಾಸ. ಅಷ್ಟೇ ಅಲ್ದೇನೆ ಈ ಧ್ಯಾನ, ನಾವೇನ್ ಧ್ಯಾನ ಅನ್ಕರ್ತೀವಿ, ಗಾಯತ್ರಿ ಮಂತ್ರ ಜಪ ಮಾಡ್ತಾ ಧ್ಯಾನ ಮಾಡೋದು ಅಂತ. ಈ ಧ್ಯಾನ ನಿರಂತರವಾಗಿ ಬೆಳಗ್ಗೆ ರಾತ್ರಿ ಆತರ ಅವಿಚ್ಛಿನ್ನವಾಗಿ ಹೋಗ್ತಾ ಇರ್ಬೇಕು. ಮಧ್ಯಕ್ಕೆ ಸ್ವಲ್ಪ ವಿಚ್ಛೇದ ಬಂದ್ರು ಚಿಂತೆ ಇಲ್ಲ, ಆದ್ರೆ ಅವಿಚ್ಛಿನ್ನ ಬೆಳಗ್ಗೆ ರಾತ್ರಿ ಈ ತರ ಏನ್ ನಿರಂತರವಾಗಿ ದೇವರಲ್ಲೇ ಮನಸ್ಸನ್ನ ಇಟ್ಟಿರ್ತೀವಲ್ಲ ಅದನ್ನೇ ಧ್ಯಾನ ಅಂತ ಕರಿತೀವಿ. ಈ ಧ್ಯಾನ ಒಂದ್ ರೀತಿ ಆದ್ರೆ ಮತ್ತೊಂದು ಸಚ್ಚಾಸ್ತ್ರಾಭ್ಯಾಸ. ಸಚ್ಚಾಸ್ತ್ರಾಭ್ಯಾಸ ಅಂದ್ರೆ ಏನು? ಯಾವಾಗ್ಲೂ ಶಾಸ್ತ್ರ ಅಧ್ಯಯನ ಮಾಡ್ತಾರೆ, ಯಾವಾಗ್ಲೂ ಶಾಸ್ತ್ರ ಶ್ರವಣ, ಶಾಸ್ತ್ರ ಅಭ್ಯಾಸ ಅಂದ್ರೆ ಮನನ ಮಾಡೋದು, ಶಾಸ್ತ್ರದಲ್ಲೇ ಮುಳುಗ್ ಬಿಡೋದು ಅಂತ. ಈ ಶಾಸ್ತ್ರದಲ್ಲೇ ಮುಳುಗೋದೇನಿದೆಯಲ್ಲ ಇದು ಉಪಾಸನೆಯಲ್ಲೇ ಸೇರೋದು. ಅದಕ್ಕೆ ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚಯವ ತದಂಗಂ ಧಾರಣಾಧಿಕಂ ಅಂತ ಮಧ್ವಾಚಾರ್ಯರು ಈ ಸರ್ವವೇದಾಂತ ಪ್ರತ್ಯಯಾಧಿಕರಣ ಅಂತ ಬರುತ್ತೆ, ಸುಧಾದಲ್ಲಿ ಇತ್ತೀಚೆಗೆ ಬಂತು. ಆ ಘಟ್ಟದಲ್ಲೆಲ್ಲ ವಿವರಿಸ್ತಾ ಬಂದ್ರು ಉಪಾಸನೆ ಅಂದ್ರೆ ಏನು. ಅದ್ರ ಹಿಂದೆ ಬಂತು, ಆ ಅಧಿಕರಣದ ಮುಂಚೆ ಎಲ್ಲ ಬಂತು. ಆದ್ರಿಂದ ಉಪಾಸನೆ ಅಂದ್ರೆ ಮೊದಲು ಹೇಳೋದು ಶಾಸ್ತ್ರಾಭ್ಯಾಸಕ್ಕೆ ತುಂಬಾ ಮಹತ್ವ ಕೊಡ್ತಾರೆ, ಶಾಸ್ತ್ರಾಭ್ಯಾಸ. ಆದ್ರಿಂದ ಎಷ್ಟೋ ಬಾರಿ ಪೂಜೆಯಲ್ಲಿ ಸಂಕೋಚ ಆಗ್ಬೋದು, ಬೇರೆ ಸಂಧ್ಯಾವಂದನೆಯಲ್ಲಿ ಸಂಕೋಚ ಅಂದ್ರೆ ಪೂರ್ತಿ ಅಂಗಗಳೆಲ್ಲ ಹೇಳಿರ್ಬೇಕು. ಅಂದ್ರೆ ಅವನು ಈಗ ಬರೀ ಸಂಧ್ಯಾವಂದನೆ ಗಾಯತ್ರಿ ಜಪ ಮಾಡಿ ಎದ್ಬಿಟ್ಟ ತಕ್ಷಣ ಅವನು ಪಾಠ ಮಾಡ್ತಾನೆ, ಪ್ರವಚನ ಮಾಡ್ತಾನೆ ಅಂದ್ರೆ ಇಲ್ಲ. ಏನಂದ್ರೆ ಅರ್ಧ ಗಂಟೆ ಮಾಡೋದನ್ನ 15 ನಿಮಿಷ ಮಾಡಿರ್ತಾರೆ ಅಂತ ಅಷ್ಟೇ ಅರ್ಥ. ಪೂಜೆಯನ್ನ 3 ಗಂಟೆ ಮಾಡೋದನ್ನ 1.5 ಗಂಟೆ ಮಾಡಿರ್ತಾರೆ ಅಂತ ಅರ್ಥ ಅಷ್ಟೇ. ಆದ್ರೆ ಎಲ್ಲಾ ಅಂಗಗಳಿರ್ಬೇಕಲ್ಲಿ. ಹಾಗಂತ ಹೇಳಿ ಅಂಗಗಳಿಗೆ ಲೋಪ ಹೇಳಲ್ಲ, ಅಂಗಗಳಿರ್ಬೇಕು ಪ್ರಧಾನವಾಗಿ. ಆದ್ರೆ ಅದರಲ್ಲಿ ತುಂಬಾ ವಿಸ್ತಾರ ಇರಲ್ಲ, ಸಂಕ್ಷಿಪ್ತವಾಗಿರತ್ತೆ ಅಷ್ಟೇ. ಇಷ್ಟಿದ್ದು ಶಾಸ್ತ್ರಾಭ್ಯಾಸದಲ್ಲಿ ಯಾವಾಗ್ಲೂ ನಿರತನಾಗಿದ್ರೆ ದೋಷ ಇಲ್ಲ ಅಂತ ಹೇಳಿ ಈ ತರ ವಿಷಯಗಳನ್ನ ಹೇಳ್ತಾರೆ. ಅಂತೂ ಉಪಾಸನ ಅಂತಂದ್ರೆ ಅದು ಧ್ಯಾನ ಅಂದ್ರೆ ಕೇವಲ ಕಣ್ಮುಚ್ಚಿಕೊಂಡು ಮಾಡೋ ಧ್ಯಾನ ಅಷ್ಟೇ ಅಲ್ಲ, ಆದ್ರೆ ಶಾಸ್ತ್ರದ ಪ್ರತಿಯೊಂದು ಪಂಕ್ತಿಗಳಲ್ಲಿ ಮುಳುಗೋದು. ಆದ್ರಿಂದಲೇ ಈ ಭಾಗವತ ಆಗ್ಬೋದು ಅಥವಾ ಮಹಾಭಾರತ, ಬ್ರಹ್ಮಸೂತ್ರ, ಯಾವುದೇ ಗ್ರಂಥಗಳಾಗ್ಬೋದು, ಅದರಲ್ಲಿ ಯಾವಾಗ್ಲೂ ಮುಳುಗಿರೋದು ಇದೆಯಲ್ಲ ಅದು ಒಂದು ಧ್ಯಾನ ಅಂತ ಹೇಳ್ತಾರೆ. ಅದು ಮುಖ್ಯವಾದ ಧ್ಯಾನ ಅಂತ ಹೇಳಿ ಸುಧಾದಲ್ಲೇ ಮಧ್ವಾಚಾರ್ಯ ತಾವು ಏನ್ ಅನುವ್ಯಾಖ್ಯಾನ ಹೇಳಿದಾರೆ ಅದಕ್ಕೆ ವಿವರಣೆಯಾಗಿ ಜಯತೀರ್ಥರು ಕೊಟ್ಟಿದ್ದಾರೆ. ಆಚಾರ್ಯರೇ ಸ್ವಯಂ ಬಾಯ್ಬಿಟ್ಟು ಹೇಳಿದ್ದಾರೆ ಅದನ್ನ. ಸೋಪಾಸನಾಚ ದ್ವಿವಿಧ, ಉಪಾಸನ 2 ತರ, ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚಯ. ಒಂದು ಶಾಸ್ತ್ರಾಭ್ಯಾಸ, ಅದನ್ನ ಉಪಾಸನೆ ಅಂತ ಕರೀತಾರೆ, ಮತ್ತೊಂದು ಧ್ಯಾನ ಅಂತ ಕರೀತಾರೆ. ಆದ್ರಿಂದ ನಾವು ಈಗ ಯತಿಗಳು ಬರ್ಕೊಳ್ತಾ ಇರ್ತಾರೆ, ಅನುಗ್ರಹ ಸಂದೇಶ ನೀವು ಗಮನಿಸ್ಬೋದು, ಅಥವಾ ಬೇರೆ ಕಡೆ ನಾವು ಅಸ್ಮದ್ ಉಪಾಸ್ಯ ಮೂರ್ತಿ ಅಂತ ಇರತ್ತೆ ಅನುಗ್ರಹ ಸಂದೇಶದಲ್ಲೆಲ್ಲ, ಈ ಪುಸ್ತಕಗಳಲ್ಲಿ ನೋಡ್ಬೋದು. ನಮ್ಮ ಉಪಾಸ್ಯ ಮೂರ್ತಿ ಇದು ಅಂದ್ರೆ ಅವ್ರು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಉಪಾಸನೆ ಅಂದ್ರೆ ಶ್ರವಣ ಮನನ ವ್ಯಾಖ್ಯಾನದ ನಂತರದ ಮೆಟ್ಲದು ಅಂತ ಅರ್ಥ. ನಾವು ನಮ್ಮ ಮೂರ್ತಿ ಇದನ್ನ ಅರ್ಚಾ ಮೂರ್ತಿ ಏನಿದೆ ಅದನ್ನ ಉಪಾಸನೆ ಮಾಡ್ತಾ ಇರೋದು ಮಧ್ವಾಚಾರ್ಯಕರ ಅರ್ಚಿತ ಮೂರ್ತಿಯ ಉಪಾಸನೆ. ಉಪಾಸನೆ ಅನ್ನೋ ಶಬ್ದ ಬಳಸ್ಬೇಕು ಅಂದ್ರೆ ತುಂಬಾ ಗಂಭೀರವಾದ ಅರ್ಥ ಇದೆ ಶಾಸ್ತ್ರದಲ್ಲಿ. ಹಾಗಾಗಿ ಅನೇಕರು ಹೇಳ್ತಾ ಇರ್ತಾರೆ ಉಪಾಸನೆ ಮಾಡೋದಂದ್ರೆ ಎಷ್ಟು ಕಷ್ಟ, ಅದ್ ಸಾಧ್ಯ ಇಲ್ಲ ನಮ್ ಕೈಲಿ ಅಂತ. ಅಷ್ಟು ಕಷ್ಟ ಇದೆ ವಸ್ತುತಃ. ಅದರಿಂದ ಸಚ್ಚಾಸ್ತ್ರಾಭ್ಯಾಸ ಆಗ್ಬಹುದು, ಈ ಧ್ಯಾನ ಆಗ್ಬಹುದು, ಇದನ್ನೇ ಉಪಾಸನ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಆದ್ರೆ ಇದು ಬೆಳಗ್ಗೆ ನಿರಂತರವಾಗಿ ಜೀವನದಲ್ಲಿ ಆ ನಿರಂತರತೆ ಅನ್ನೋದು ಬಹಳ ಕಷ್ಟ. ಇದನ್ನ ಈ ಭಾಗವತದ ಪದ್ಯದಲ್ಲಿ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಏನ್ ಹೇಳಿದ್ದಾರೆ ಅಂದ್ರೆ ಶ್ರವಣ ಮನನ ವ್ಯಾಖ್ಯಾನ ಉಪಾಸನಾನಂ ಉತ್ತರೋತ್ತರ ಪ್ರಾಬಲ್ಯಂ. ಅದರಿಂದ ಮುಂದಿನದಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಅದರಿಂದ ಉಪಾಸನೆಗೆ ಅಂತಿಮ ಮಹತ್ವ ಅದಕ್ಕೆ ಇರೋದು. ಇಷ್ಟಾಗಿ ಉಪಾಯಾಂತರ ಭಾವಶ್ಚ,
ಅಲ್ಲ ಬೇರೆ ಏನಾದ್ರು ಉಪಾಯ ಹೇಳ್ತೀರಾ, ಇದೆಲ್ಲ ಕಷ್ಟ ನಮ್ ಕೈಲಿ ಆಗಲ್ಲ ಅಂದ್ರೆ ಬೇರೆ ಯಾವ್ದು ಉಪಾಯ ಇಲ್ಲ ಅಂತ. ಉಪಾಯ ಅಂತಾರ ಅಭಾವ, ಯಾವ್ದು ಇಲ್ಲ, ಇದ್ರೆ ಇದೊಂದೇ. ಮೊದಲು ಶ್ರವಣ ಇದೆ ಅಂದ್ರೆ ಮುಂದೆ ಮನನ, ಆಮೇಲೆ ಇದು ಮನನ ಆದ್ಮೇಲೆ ವ್ಯಾಖ್ಯಾನ, ವ್ಯಾಖ್ಯಾನ ಆದ್ಮೇಲೆ ಉಪಾಸನೆ ಅಂತ ಇಷ್ಟು ದಾರಿಯನ್ನ ಹೇಳಿದ್ರು. ಇದಾದ್ಮೇಲೆ ವಿದುರರಿಗೆ ಮೈತ್ರೇಯರು ಹೇಳಿದ ಉತ್ತರ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಖುಷಿಯಾಗಿದೆ. ಈಗ ಅವ್ರಿಗೆ ಒಂದೇ ಒಂದು ಸಂಶಯ ಇತ್ತು, ಅದು ಈಗ ಪರಿಹಾರ ಆಗೋಯ್ತು. ಏನು ಸಂಶಯ ಇತ್ತು ಅವ್ರಿಗೆ? ದೇವ್ರು ನಮ್ಮ ಜೊತೆಗೆ ಇರ್ತಾನಲ್ಲ, ನರಕದಲ್ಲಿ ಇರ್ತಾನಲ್ಲ, ಅಂಧಂತಮಸ್ತಲ್ಲಿ ಇರ್ತಾನಲ್ಲ, ಅದೆಲ್ಲ ಜೊತೆಗೆ ತಗೊಳ್ಬೇಕು, ಅದು ವಿದುರರ ಮನಸ್ಸಿನಲ್ಲಿ ಇತ್ತು. ಅದಕ್ಕಿಂತ ಅವ್ರಿಗೇನಿತ್ತು ಅಂದ್ರೆ ಯಾವಾಗಲೂ ಜೀವರ ಜೊತೆಗೆ ದೇವ್ರು ಇರ್ತಾನಲ್ಲ, ನಿಮ್ಗೆ ಜೀವರಿಗಾಗೋ ದುಃಖ ಸ್ವಲ್ಪನೂ ಆಗಲ್ವಾ? ಜೀವರ ದೇಹದಲ್ಲಿ ಇರ್ತಾನಲ್ಲ, ಆ ದೇಹ ಎಷ್ಟು ಕೊಳಕು, ಮಾಂಸ ಮಜ್ಜ ಅದು ಇದು ಎಲ್ಲ ಸೇರಿರೋ ದೇಹ ಅದು. ಆ ದೇಹದಲ್ಲಿರೋ ಭಗವಂತನಿಗೆ ಏನೂ ಆಗಲ್ಲ ಅಂದ್ರೆ ಹೇಗ್ ಸಾಧ್ಯ? ಇದು ಒಂದೇ ದೇಹದಲ್ಲಿ ತಾನೇ ಇರೋದು, ಒಬ್ಬನಿಗೆ ಹೀಗೆ ಒಬ್ನಿಗೆ ಹೀಗೆ ಅಂದ್ರೆ ಅದ್ ಹೇಗ್ ಸಾಧ್ಯ? ಬೆಂಕಿ ಹತ್ಕೊಳ್ತು ಮನೆಯಲ್ಲಿ, ಇಬ್ರು ಸೇರ್ಕೊಂಡಿದ್ರು ಒಳಗಡೆ, ಒಬ್ಬ ಆಹುತಿ ಆಗ್ಬಿಟ್ಟ, ಸಿಗಾಕೊಂಡ್ಬಿಟ್ಟ, ಇನ್ನೊಬ್ಬ ಅಲ್ಲೇ ಇದ್ದಾನೆ, ಏನು ಆಗ್ತಾ ಇಲ್ಲ, ಬೆಂಕಿ ಸುಡ್ತಾ ಇಲ್ಲ. ಇದು ಹೇಗ್ ಸಾಧ್ಯ? ಆ ರೀತಿ ಆಯ್ತು. ಅದು ಅವನ್ಗೆ ಅಚಿಂತ್ಯ ಅದ್ಭುತ ಶಕ್ತಿ ಇತ್ತಷ್ಟೇ. ಅವನ್ಗೆ ಅಗ್ನಿಸ್ತಂಭನ ವಿದ್ಯೆ ಇತ್ತು, ಅದು ಬೆಂಕಿ ಹತ್ರಕ್ಕೆ ಬರ್ದೇ ಇರೋ ಹಾಗೆ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಇತ್ತು, ಒಂದು ಸಾಮಾನ್ಯವಾಗಿ ಹೇಳ್ತೀವಿ. ಅದೇ ತರಹನೇ ಭಗವಂತನಿಗೆ, ಸಾಮಾನ್ಯ ಮನುಷ್ಯನಿಗೆ ಅಷ್ಟು ಶಕ್ತಿ ಇದೆ ಅಂದ್ಮೇಲೆ ಅಗ್ನಿಸ್ತಂಭನ ವಿದ್ಯೆ ಇರೋನಿಗೆ ಅಂತ ಅಲ್ಲಿ ದೇವರಿಗೆ ಎಂಥ ಶಕ್ತಿ ಇರ್ಬೇಕು, ಅದು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ನಿಕೃಷ್ಟ ಜೀವಿ ಅವನ ಜೊತೆಗಿದ್ರು ದೇವ್ರಿಗೆ ಮಾತ್ರ ಸ್ವಲ್ಪನೂ ದುಃಖ ಆಗಲ್ಲ ಅಂತ ಇದೆಲ್ಲ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾ ಬಂದ್ರು ಮೈತ್ರೇಯರು. ಈಗ ಹೇಳ್ತಾರೆ, ನನಗೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ನನ್ಗದೇನು ಮನಸ್ಸಿಗೆ ಸಂಶಯ ಇತ್ತು ಅದು ಪರಿಹಾರ ಆಯ್ತು, ಆದ್ರೆ ಇನ್ನೂ ಕೆಲವು ಸಂಶಯ ಇದೆ ನನಗೆ, ಇನ್ನೂ ಯಾಕೋ ನನ್ ಮನಸ್ಸು ಗೊಂದಲಕ್ಕೆ ಇಳಿತಾ ಇದೆ ಅಂತ ಶುರು ಮಾಡ್ತಾರೆ. ಅನ್ಕೊಳ್ತಾರ ಇವರು ಮೈತ್ರೇಯರು, ವಿದುರರಿಗೆ ಇಷ್ಟೆಲ್ಲ ಉಪದೇಶ ಕೊಟ್ರು, ಮತ್ತೆ ಏನೋ ಒಂದು ಡೌಟ್ ಶುರು ಆಯ್ತು ವಿದುರರಿಗೆ. ಅದೇನ್ ಕೇಳ್ತಾರೆ ಅಂತ ಅದನ್ನ ಈಗ ಹೇಳ್ತಾರೆ. ವಿದುರ ಉವಾಚ ಅಂತ 15ನೇ ಶ್ಲೋಕ. ಸಂಚಿನ್ನ ಸಂಶಯೋ ಮಹ್ಯಂ ತವ ಸೂಕ್ತಾಸಿನಾ ವಿಭೋ ಉಭಯತ್ರಾಪಿ ಭಗವನ್ ಮನೋ ಮೇ ಸಂಪ್ರಧಾವತಿ. ವಿಭೋ ಅಂತ ಹೊಗಳ್ತಾರೆ, ನೀವು ತುಂಬಾ ಸಮರ್ಥರು, ನಾ ಕೇಳಿದ ಪ್ರಶ್ನೆಗೆ ಎಷ್ಟ್ ಚೆನ್ನಾಗಿ ಉತ್ತರ ಕೊಟ್ರಿ ಅಂದ್ರೆ ಚೂರು ನನ್ನ ಮನಸ್ಸಲ್ಲಿ ಆ ಸಂಶಯ ಉಳಿಲೇ ಇಲ್ಲ, ಅಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಿ, ಅದಕ್ಕೆ ವಿಭೋ ನೀವು ಸಮರ್ಥರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನಂಗೆ ಅಂತ. ಅದರಿಂದ ಒಳ್ಳೆ ಪಾಠವನ್ನ ಹೇಳ್ಕೊಟ್ರು ಯಾರು? ಮೈತ್ರೇಯ. ಸಂಚಿನ್ನ ಅಂತ ಚೆನ್ನಾಗಿ ಹೊರಟೋಯ್ತದು. ಏನು? ಸಂಶಯೋ ಮಹ್ಯಂ, ನನಗಿದ್ದ ಸಂಶಯ ಹೋಯ್ತು. ಯಾಕೆಂದ್ರೆ ನೀವು ನನ್ನ ಸಂಶಯದ ಮೇಲೆ ಹಾಕಿದ್ ಏನು, ಯಾವ್ದ್ರ ಪ್ರಹಾರ ಹಾಕಿದ್ರಿ ಅಂದ್ರೆ ನೀವು ಖಡ್ಗ ತಗೊಂಡು ನನ್ನ ಸಂಶಯವನ್ನ ಕಡದ್ ಹಾಕ್ಬಿಟ್ರಿ ಅಂತ. ಮರವನ್ನ ಕಡಿಬೇಕು, ಕತ್ತಿ ತಗೊಂಡು ಕಡಿತಾರೆ, ಬೇರೆ ಬೇರೆ ಆಯುಧಗಳನ್ನ ತಗೊಂಡು ಕಡಿತಾರೆ. ಯಾವ್ದು ತುಂಬಾ ಚೂಪಾಗಿರುತ್ತಲ್ಲ, ಆ ಚೂಪಾಗಿರುವಂತ ಆಯುಧವನ್ನ ತಗೊಂಡು ಮರದ ಮೇಲೆ ಹಾಕ್ತಾರೆ ಅಂದ್ರೆ ಒಂದು ನಿಮಿಷದಲ್ಲಿ ಅದು, ಅಥವಾ ಅದು ಹಾಕದ ಕೂಡಲೇ ಅದು ಸೀಳ್ ಹೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಹಾಕ್ಬೇಕು. ಆ ಖಡ್ಗ ಅಷ್ಟು ಚೆನ್ನಾಗಿರ್ಬೇಕು. ಖಡ್ಗಕ್ಕೆ ಹಸಿ ಅಂತ ಕರೀತಾರೆ, ಇಲ್ಲಿ ಅದನ್ನೇ ಹೇಳಿದ್ದಾರೆ, ಸೂಕ್ತ ಹಸಿನಾ ವಿಭೋಹೋ. ಹಸಿ ಅಂದ್ರೆ ಖಡ್ಗ. ಇಲ್ಲಿ ಯಾವ್ದು ಖಡ್ಗ ಮೈತ್ರೇಯರ ಹತ್ರ ಇದ್ದಿದ್ದು ಅಂದ್ರೆ ಮಾತು ಖಡ್ಗ. ಎಷ್ಟು ಚೆನ್ನಾಗಿ ನೇರ ಉತ್ತರ ಕೊಟ್ಟಿದ್ದಾರೆ ಇವ್ರಿಗೆ ಆ ಪ್ರಶ್ನೆಗಳಿಗೆ ಅಂದ್ರೆ ಅವರ ಸಂಶಯ ಚೂರು ಉಳಿಬಾರ್ದು. ಅವ್ರು ಕೇಳಿದ್ರು ಇವ್ರು ಹೇಳಿದ್ ಕೂಡ ಆ ಸಂಶಯ ಅದನ್ನ ಕಟ್ ಮಾಡ್ಬಿಟ್ಟ, ಆ ಖಡ್ಗದಿಂದ ಕತ್ತರಿಸ್ ಹಾಕ್ಬಿಟ್ರು ಆ ಸಂಶಯನ. ಆದ್ರಿಂದ ನೀವು ನಿಮ್ಮ ಒಳ್ಳೆ ಮಾತೆಂಬ ಖಡ್ಗದಿಂದ ನನ್ನ ಸಂಶಯನೆಲ್ಲ ಪರಿಹರಿಸಿದ್ರೆ, ಆದ್ರೆ ನನಗೆ ಒಂದು ಕಡೆ ಮನಸ್ಸು ಓಡೋಗ್ತಾ ಇದೆ, ನಾನು ಏನ್ ಮಾಡ್ಲಿ? ಈ ಸಂಶಯ ನನಗೆ ಹೋಗ್ತಾ ಇಲ್ಲ. ಏನು? ಉಭಯತ್ರಾಪಿ ಭಗವನ್ ಮನೋಮಯ ಸಂಪ್ರಧಾವತಿ. ನೀವು ಎರಡು ವಿಷಯದ ಬಗ್ಗೆ ಚೆನ್ನಾಗಿ ಹೇಳಿದ್ರೆ, ಅದು ಎರಡೂ ವಿಷಯ ಚೆನ್ನಾಗಿ ಹೇಳಿದ್ರಿಂದಲೇ ನಂಗೆ ಇನ್ನೂ ಡೌಟ್ ಶುರುವಾಯ್ತು ಅಂತ. ಜಾಸ್ತಿ ತಿಳ್ಕೊಂಡ್ರೆ ಇನ್ನೂ ಸಂಶಯ ಜಾಸ್ತಿ ಆಗ್ತಾ ಹೋಗತ್ತಂತೆ. ಇಲ್ಲ ಏನೋ ಗೊತ್ತಿಲ್ಲ, ಅದೇ ಏನೋ ಸಮಸ್ಯೆ ಇಲ್ಲ,
ನಮ್ಗೇನೋ ಗೊತ್ತಿಲ್ಲ ಅಂದ್ರೆ ಸಂಶಯ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ವಿಷಯನೇ ಇಲ್ವಲ್ಲ. ಗೊತ್ತಿದ್ರೆ ಏನೋ ಒಂದು ಡೌಟ್ ಬರ್ಬೇಕು, ಗೊತ್ತಿದ್ರೆ ಡೌಟೇ ಬರಲ್ಲ. ಗೊತ್ತಿದೆ ಆದ್ರೆ ಅರ್ಧಂಬರ್ಧ ಗೊತ್ತಿದೆ, ಆಗ ಒಂಥರ ಅದೇ ನಂಬಿಕೆ ಇಂದ ಇದ್ದುಕೊಂಡು ಇದೇ ಸರಿ ಅಂತ ಹೋಗ್ತಾ ಇರ್ತಾರೆ. ಅರ್ಧಂಬರ್ಧ ತಿಳ್ಕೊಂಡಿದ್ರೆ. ಪೂರ್ತಿ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ರೆ ಏನಾಗುತ್ತೆ, ಇದು ಹೇಗೇನಾ ಅಥವಾ ಬೇರೆ ತರನಾ ಅಂತ ಇನ್ನು ಸಂಶಯ ಶುರು ಆಗುತ್ತೆ. ಹಾಗಿಲ್ಲಿ ಇವ್ರು ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಒಳ್ಳೆ ಉತ್ತರನೂ ಪಡ್ಕೊಂಡ್ರು. ಅವ್ರಿಗೆ ಉತ್ತರ ಸಿಕ್ಕಿದಿಷ್ಟೇ, ಉಭಯತ್ರಾಪಿ ಈ ದೇಹದಲ್ಲಿ ಅಹಂಕಾರ ಮಮಕಾರ ಇದು ಯಾವ್ದು ಇರಬಾರ್ದು. ಸರಿ, ಅವ್ರಿಗೆ ಅರ್ಥ ಆಯ್ತು, ನಮ್ ದೇಹ ಬೇರೆ ನಾವು ಬೇರೆ, ಅದೆಲ್ಲ ಅರ್ಥ ಆಯ್ತು. ಮಮಕಾರನು ಇಟ್ಕೊಳ್ಬಾರ್ದು, ಸರಿ. ಇನ್ನು ಭಗವಂತನಲ್ಲಿ ಯಾವುದೇ ಒಂದು ವಿಪರೀತ ಜ್ಞಾನ ಅಂದ್ರೆ ದೇವ ಅಂದ್ರೆ ಹೀಗೋ ಹಾಗೋ ಅಂತ ಸಂಶಯ ಇರಬಾರ್ದು. ಸರಿಯಾಗಿ ಈ ಈಶ್ವರನ ಜ್ಞಾನ ಇದೆ, ಆದ್ರೂ ನನ್ನ ಮನಸ್ಸು ಎರಡೂ ಕಡೆ ಓಡ್ತಾ ಇದೆ, ಯಾಕೋ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನನಗೆ ಇನ್ನೂ ಸಂಶಯನೇ ಉಳ್ಕೊಡ್ತು. ಯಾವ್ದ್ರ ಬಗ್ಗೆ ಸಂಶಯ ಉಳ್ಕೊಂಡಿದೆ ಅಂದ್ರೆ, ನೀವ್ ಹೇಳಿದ ದೇಹ, ಆ ಜಡ ದೇಹ ದೇವರಿಗೆ ಇಲ್ವೇ ಇಲ್ವಾ? ಹಾಗಾದ್ರೆ ಮತ್ತೆ ಕಾಣ್ತಾ ಇರೋ ದೇಹ ಏನದು? ಕೃಷ್ಣಾವತಾರದಲ್ಲಿ ಕೃಷ್ಣನ್ ದೇಹ ಏನದು? ಆ ದೇಹ ಏನು ಅಂತಂದ್ರೆ ಅದು ಸಾಕ್ಷಾತ್ ಮೇಲಿಂದ ಪರಮಾತ್ಮ ಬಂದ ಅದೇ ರೂಪದಿಂದ ಬಂದಿದ್ದು ಜ್ಞಾನಾನಂದಮಯ ದೇಹ. ಸರಿ, ಅದನ್ನ ಕೇಳಿದಾಗೆಲ್ಲ ಚೆನ್ನಾಗಿ ಅನ್ನಿಸ್ತು, ಪರಿಹಾರನೂ ಆಯ್ತು. ಆದ್ರೆ ನನ್ಗೆ ಸಂಶಯ ತುಂಬಾ ದೀರ್ಘಕಾಲವಾಗಿ ಏನಿತ್ತು ಹೋಯ್ತು, ಅದು ಇನ್ನೂ ಯಾಕೋ ಉಳಿಯತ್ತೆ ಅಂತಾನೆ ಅನ್ನಿಸ್ತಾ ಇದೆ. ಇನ್ನೂ ಯಾಕೋ ಪೂರ್ತಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಎರಡು ವಿಷಯದಲ್ಲೂ ಕೂಡ ನನ್ನ ಮನಸ್ಸು ಹೋಗ್ತಾ ಇದೆ ಮತ್ತೆ ಅಂತ. ಇಲ್ಲೊಂದು ಪ್ರಶ್ನೆ ಮಾಡ್ಕೊಂತಾರೆ, ಇದೇನಿದು ಇಲ್ಲಿವರೆಗೆ ಹನುಮಂತ್ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ಈ ರೀತಿ ಉಭಯತ್ವ ಅಂದ್ರೆ ಇವಾಗ ಒಂದು ಪ್ರಶ್ನೆ ಮಾಡ್ತಾರೆ, ವಿದುರನ ಹೇಳಿದ್ ಹೇಗ್ ಸರಿ ಅಂತ. ಯಾಕೆಂದ್ರೆ ವಿದುರರ್ ಏನ್ ಹೇಳಿದ್ರು, ಸಂಶಯ ಹೋಗ್ಬೇಕು ಅಂತಂದ್ರು. ಸಂಶಯ ಹೋಯ್ತು ಅಂತಾನು ಅಂದ್ರು. ಮೊದಲು ಕೇಳಿ ಸಂಶಯ ಹೋಗ್ಬೇಕು ನಂದು ಅಂತ. ಸರಿ, ಮೈತ್ರೇಯರು ಉಪದೇಶ ಕೊಟ್ರು. ಉಪದೇಶ ಕೊಟ್ಟು ಕೂಡಲೇ ಅವರ ಸಂಶಯ ಹೋಯ್ತು ಅಂತಂದ್ರು. ಆದ್ರೆ ಸಂಶಯ ಅಂದ್ರೆ ಏನು, ಅದನ್ನ ಮೊದಲು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಆಗ ಇವ್ರು ವಿದುರರು ಏನ್ ಹೇಳ್ತಾ ಇದಾರೆ, ತಮ್ಮ ಮಾತಿಗೆ ತಾವೇ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ಅಂತ ಅನ್ಸುತ್ತೆ ವಿದುರರು. ಯಾಕೆಂದ್ರೆ ಕೆಲವು ಸಲ ಏನಾಗುತ್ತೆ, ನಮ್ಗೆಲ್ಲ ಸಂಶಯ ಹೋಯ್ತು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಅಂತ ಎಲ್ಲ ಹೇಳೋದು. ಹೇಳಾದ್ಮೇಲೆ ಒಂದ್ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಏನ್ ಅರ್ಥ ಆಗತ್ತೆ ಅಂದ್ರೆ, ಹೇಳ್ಕೊಟ್ಟವ್ರಿಗೆ ಇವ್ರಿಗೆ ಇನ್ನೂ ಸಂಶಯ ಹೋಗಿಲ್ಲ, ಇವ್ರಿಗೆ ಅರ್ಥನೇ ಆಗಿಲ್ಲ ಅಂತ ಅವಾಗ ಅವ್ರಿಗೆ ಅರ್ಥ ಆಗಿರುತ್ತೆ, ಕೇಳ್ದವ್ರಿಗೆ ಅರ್ಥ ಆಗಿರಲ್ಲ. ಅದೇ ಕೇಳ್ದವ್ರು ಏನ್ ಅನ್ಕೊಂಡಿರ್ತಾರೆ, ನನ್ ಸಂಶಯ ಎಲ್ಲ ಹೋಯ್ತು ಆದ್ರೂ ಇದೊಂದ್ ಪ್ರಶ್ನೆ ಇದೆ ಅಂತ, ಒಂದ್ ಸಂಶಯ ಉಂಟು ಇನ್ನು ಅಂತ. ಆ ಸಂಶಯ ಕೇಳ್ದಾಗ ಏನ್ ಅನ್ಸುತ್ತೆ, ಅಯ್ಯೋ ಇವ್ರಿಗೆ ಸರಿಯಾಗಿ ಅರ್ಥ ಆಗಿಲ್ಲ, ಸುಮ್ನೆ ಹಾಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅರ್ಥ ಆಗೋಗಿದೆ ಅಂತ ಅನ್ಕೊಂಡಿದ್ದಾರೆ ಅಂತ. ಹಾಗಿಲ್ಲ ಆಯ್ತಾ ಅಂದ್ರೆ ವಸ್ತುತಃ ಹಾಗಾಗ್ಲಿಲ್ಲ. ಇಲ್ಲಿ ಸಂಶಯ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ ಈ ಟಿಪ್ಪಣಿಯಲ್ಲಿ. ಸಂಶಯ ದ್ವಿಕೋಟಿಕ. ಸಂಶಯ ಅಂದ್ರೆ 2 ಕೋಟಿ ಇರತ್ತೆ ಅಂತ. ಇಲ್ಲೆಲ್ಲ ಕೋಟಿ ಅನ್ನೋ ಶಬ್ದಕ್ಕೆ ನಾವು ತಿಳ್ಕೊಂಡಿರೋ ಕೋಟಿ ಅಲ್ಲ. ಕೋಟಿ ಅಂದ್ರೆ 2 ರೀತಿ ಅಂತ, ಒಂದು ಪ್ರಕಾರ ಅಂತ ಇರುತ್ತೆ, ಒಂದು ರೀತಿ ಇನ್ನೊಂದು ರೀತಿ. ಆ ರೀತಿ ಅನ್ನೋದಕ್ಕೆ ಕೋಟಿ ಅಂತ ಕರೀತಾರೆ. ಕೋಟಿ ಅಂತ ಸಂಸ್ಕೃತದಲ್ಲಿ ವ್ಯವಹಾರ. ನಾವು ಕನ್ನಡದಲ್ಲೆಲ್ಲ ಹೇಳ್ಬೇಕಾದ್ರೆ ಇದೊಂದ್ ರೀತಿ ತಿಳ್ಕೊಳ್ಬೋದಾ, ಈ ರೀತಿ ತಿಳ್ಕೊಳ್ಬೋದಾ ಅಂತ ಆ ರೀತಿ ಅನ್ನೋ ಶಬ್ದವನ್ನು ಬಳಸ್ತೀವಿ ಅಷ್ಟೇ. ಈಗ ದೂರದಲ್ಲಿ ಒಂದು ವಸ್ತು ನೋಡ್ತೀವಿ, ಆ ವಸ್ತು ನೋಡಿದಾಗ ಅವನಿಗೆ ಡೌಟ್ ಬಂತು. ಇದೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಬೇರೆ ಬೇರೆ ಕಡೆಲ್ಲ ಬಂದಿರೋ ವಿಷಯ. ದೂರದಲ್ಲಿದ್ದಾಗ ಏನಾಗುತ್ತೆ, ಒಂದ್ ವಸ್ತು ಉದ್ದ ಕಂಬ ತರ ನೋಡ್ತಾನೆ, ತುಂಬಾ ದೂರದಿಂದ ನೋಡ್ತಾನೆ. ಅದು ಬರೀ ಕಂಬ ಅಂತಲ್ಲ, ಅದು ಒಂದ್ ಮರನೇ ನೋಡ್ತಾನೆ ಅಂತ ಇಟ್ಕೊಳ್ಳಿ. ಮರಕ್ಕೆ ಕೊಂಬೆ ರೆಂಬೆ ಎಲ್ಲ ಇರುತ್ತೆ. ದೂರದಿಂದ ನೋಡ್ತಾನೆ, ನೋಡಿದಾಗ ಅದು ಏನು ಕಿಂ ಸ್ಥಾಣುರ್ವಾ ಪುರುಷೋವಾ, ಇದೊಂದು ದೊಡ್ಡ ಕಂಬನ ಇದು ಅಥವಾ ಮರನ ಅಥವಾ ಏನಿದು ಮನುಷ್ಯನ ಏನು ಅಂತ ಅವನಿಗೆ ಸಂಶಯ ಬರುತ್ತೆ. ಅಂತೂ ದೂರದಿಂದ ನಾವು ಯಾವುದೇ ವಸ್ತು ನೋಡಿದ್ರು ಸಂಶಯ ಬರುತ್ತೆ. ಅದ್ರಲ್ಲಿ ಯಾರೋ ಒಬ್ರು ನಮಗ್ ತುಂಬಾ ಪರಿಚಯ ಇರೋ ಬರ್ತಾ ಇದಾರೆ ಅಂತ ಇಟ್ಕೊಳ್ಳಿ, ಅವ್ರೇನಾ ಅಥವಾ ಇವ್ರು ಬೇರೆನಾ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಅಷ್ಟ್ ಸಾಕು, ಈ ಮರದ ದೃಷ್ಟಾಂತ ಎಲ್ಲ ಬಿಟ್ಬಿಡಿ. ಅದು ಅವ್ರೇನಾ ಬೇರೆನಾ ಅಂತ, ಅವ್ರ ಅಥವಾ ಬೇರೆನಾ, ಎರಡು ಈ ಅಂಶಗಳು ಸೇರ್ಕೊಂಡ್ರೆ 2 ಕೋಟಿ, 2 ರೀತಿ ಬಂದ್ರೆ ಅದು ಸಂಶಯ ಅಂತ ಅನ್ನಿಸ್ಕೊಳತ್ತೆ. ಈಗ ವಿದುರರಿಗೆ ಒಂದು ದೇಹದ ಬಗ್ಗೆ, ಒಂದು ದೇವರ ಬಗ್ಗೆ, ದೇಹ ಮತ್ತೆ ದೇವರ ಬಗ್ಗೆ ಸಂಶಯ ಹೋಯ್ತು, ದೇವರ ಬಗ್ಗೆ ಇತ್ತು. ಇನ್ನು ದೇಹದ ಬಗ್ಗೆ ಇತ್ತು, ಆ ಸಂಶಯನೂ ಹೋಯ್ತು. ಸಂಶಯ 2 ಹೋದ್ಮೇಲೆ ಮತ್ತೆ ಸಂಶಯ ಅಂದ್ರೆ ಏನರ್ಥ, 2 ಕಡೆ ಮತ್ತೆ ಓಡ್ತಾ ಇದೆ ನನ್ ತಲೆ. ಈ ಕಡೆ ದೇವ್ರ ಬಗ್ಗೆ ತಿಳ್ಕೊಂಡೆ ಪರಿಹಾರ ಆಯ್ತು ಸಂಶಯ,
ದೇಹದ ಬಗ್ಗೆನೂ ತಿಳ್ಕೊಂಡೆ, ಪರಿಹಾರ ಆಯ್ತು. ಆದ್ರೂ ಮತ್ತೆ ಎರಡು ಕಡೆನೂ ಹೋಗ್ತಾ ಇದೆ ಅಂದ್ರೆ ಮತ್ ಸಂಶಯ ಬಂತು ಅಂತ ತಾನೇ ಅರ್ಥ. ಅದರಿಂದ ದೇಹದ ಬಗ್ಗೆ ಇನ್ನೂ ಇವ್ರಿಗೆ ಅರ್ಥ ಆಗ್ಲಿಲ್ವಾ? ದೇಹ ಆತ್ಮ ವಿವೇಕ ಇವ್ರಿಗಿನ್ನೂ ಬಂದಿಲ್ವಾ? ಈಗೆಲ್ಲ ಸಾಂಖ್ಯ ಮತ ಬರ್ತಾ ಇತ್ತು, ಸಾಂಖ್ಯರ ಪ್ರಕಾರ ಹೇಗೆ ಅಂತ ಸುಧಾಪಾಠದಲ್ಲಿ. ಆ ತರ ಪ್ರಕೃತಿ ಪುರುಷ ವಿವೇಕ ಅದು ಬೇಕು ಅಂತಾನೆ ಇಲ್ಲಿ ಮೈತ್ರೇಯರ ಹತ್ರ ಉಪದೇಶ ಕೇಳಿತ್ತು. ಹೋಗಿದೆ ಅಂತ ಹೇಳಿ ಮತ್ತೆ ಹೇಳ್ತಾರೆ, ಇಲ್ಲ ನೀವು ಹೇಳಿದ್ರು ನನ್ ಸಂಶಯ ಹೋದ್ರು ಮತ್ತೆ ಎರಡೂ ಕಡೆ ನನ್ ಮನಸ್ಸು ಓಡ್ತಾ ಇದೆ ಅಂದ್ರೆ, ಎರಡೂ ಕಡೆ ಮನಸ್ಸು ಹೋಯ್ತು ಅಂದ್ರೆ ಸಂಶಯ ಮತ್ತೆ ಬಂತು ಅಂತ ಅರ್ಥ. ಯಾಕೆಂದ್ರೆ ಇವನೇ ಅಂತ ತೀರ್ಮಾನಕ್ಕೆ ಬರ್ಬೇಕು, ಇವನೋ ಅಥವಾ ಬೇರೆಯವನೋ ಅಂತ ಹೇಳಿ ಈ ತರ ಎರಡು ಪ್ರಕಾರ ಬಂದ್ರೆ, ಎರಡು ರೀತಿ ಬಂದ್ರೆ ಅಲ್ಲಿ ಸಂಶಯ ಅಂತ ಅರ್ಥ. ಒಂದ್ ಪಂಕ್ತಿ ಓದ್ತಾ ಇರ್ತೀವಿ, ಒಂದ್ ಲೈನ್, ಭಾಗವತದ ಈ ವಾಕ್ಯಕ್ಕೆ ಏನ್ ಅರ್ಥ? ಹೀಗ ಹಾಗ ಅಂತ ಬಂದ್ರೆ ಹೋಯ್ತು. ಅದ್ ಹೀಗೆ ಅಂತ ಬಂದ್ರೆ ಸರಿ ಅಂತ ಅರ್ಥ. ಇದು ಒಂದು ಪ್ರಕಾರ ಆಗ್ಬಹುದು, ಈ ತರನೂ ಆಗ್ಬಹುದು ಅಂದ್ರೆ ಸಂಶಯ. ಅದ ಕೆಲವು ಸರಿ ಹೇಳ್ತಾ ಇರ್ತೀವಿ ಏನಂತ, ಈ ಭಾಗವತ ಪದ್ಯಕ್ಕೆ ಹೀಗೂ ಅರ್ಥ ಇಟ್ಕೊಳ್ಬಹುದು, ಹೀಗೂ ಅರ್ಥ ಇಟ್ಕೊಳ್ಬಹುದು ಅಂತ. ಅದು ತಪ್ಪಿಲ್ಲ. ಹೀಗೂ ಅರ್ಥ ಇಟ್ಕೊಳ್ಬಹುದು ಅಂದ್ರೆ ಅದೊಂದು ಅರ್ಥ ಇದೆ, ಅದೇ ತರ ಇನ್ನೊಂದು ಹೊಳೆಯೋ ಅರ್ಥ ಇದು ಸರಿ ಇದೆ ಅಂತ. ಅದೇ ಇಲ್ಲಿ ಹಾಗಲ್ಲ, ಈ ಒಂದೇ ವಸ್ತುವಿನ ಬಗ್ಗೆ ಇದು ಹೀಗ ಅಂತ ಸಂಶಯ ಬರೋದು. ಸಂಶಯ ಹೋಯ್ತು ಅಂತ ಹೇಳ್ತಾರೆ. ಮತ್ತೆ ಎರಡ್ ಕಡೆ ನನ್ ಮನಸ್ಸು ಓಡೋಗತ್ತೆ ಅಂದ್ರೆ, ಎರಡ್ ಕಡೆ ಓಡೋಗತ್ತೆ ಅಂದ್ರೆ ಮತ್ ಸಂಶಯನೇ ಇದೆ ಅಂತ ಅರ್ಥ. ಈ ತರ ಸಂಶಯ ಹೋಗಿದೆ ಅಂತ ಹೇಳೋದು, ಸಂಶಯ ಮತ್ತೆ ಬಂದಿದೆ ಅಂತ ಹೇಳೋದು, ಇದು ಹೇಗ್ ಸರಿ? ಒಂದು ಸರಿಯಾಗಿ ಹೇಳಿ, ನನ್ಗೆ ಅರ್ಥ ಆಯ್ತು ನೀವು ಹೇಳಿದ್ದು, ನನ್ ಪೂರ್ತಿ ಸಂಶಯ ಹೊರಟೋಗಿದೆ, ಅದೇ ಇನ್ನೊಂದು ಪ್ರಶ್ನೆ ಇದೆ ಅಂತ ಹೇಳೋದು ಸರಿ. ಅದೇ ಎರಡ್ ಕಡೆ ಮತ್ತೆ ನನ್ ಮನಸ್ಸು ಓಡೋಗ್ತಾ ಇದೆ ಅಂದ್ರೆ, ಎರಡ್ ಕಡೆ ಓಡೋಗೋದಂದ್ರೆ ಮತ್ತೆ ಸಂಶಯ ಬರೋದು ಅಂತ ಅರ್ಥ. ಹಾಗಾಗಿ ಇದು ಹೇಗ್ ಸರಿ ವಿದುರ ಕೇಳಿತ್ತು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಮುಂದೆ ಉತ್ತರ ಕೊಡ್ತಾ ಹೋಗ್ತಾರೆ, ಇದ್ರ ಅಭಿಪ್ರಾಯ ಏನು ಅಂತ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಮಧ್ವೇಶ್ವರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಆಚಾರ್ಯ.